ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಬೈಕ್ ಹಾಗೂ ಕಾರ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಸತಿ ಗ್ರಾಮದ ಹೊರವಲಯದಲ್ಲಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಇಬ್ಬರು ಸ್ಥಳದಲ್ಲೇ ಜೀವ ಬಿಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ತಾಲೂಕಿನ ಆಸಂಗಿ ಗ್ರಾಮದ ರಂಜಾನ ಸನದಿ ಹಾಗೂ ರಾಜೇ ಸಾಬ್ ಆಗಿದೆ. ಪ್ರಿಯತಮಿಯನ್ನ ಹತ್ಯೆಗೈದಿದ್ದ ಪ್ರಿಯತಮನನ್ನ ಹುಣಸಗಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಕ್ಟೋಬರ್ 24ರಂದು ಹುಣಸಗಿ ಪಟ್ಟಣದಲ್ಲಿ 26 ವರ್ಷದ ಪೂಜ್ಯ ಎಂಬಾಕೆಯನ್ನ ಹತ್ಯೆ ಮಾಡಲಾಗಿತ್ತು. ಯುಕೆಪಿ ಕ್ಯಾಂಪ್ನ ಮನೆಯೊಂದರಲ್ಲಿ ಪೂಜ್ಯಾಳ ಡೆಡ್ಲಿ ಮರ್ಡರ್ ನಡೆದಿತ್ತು. 1 ವರ್ಷದ ಹಿಂದೆ ಅವಳಿ ಜವಳಿ 2 ಹೆಣ್ಣು ಮಕ್ಕಳಿಗೆ ಜನ್ಮ ನೀಡಿದ್ದ ಪೂಜ್ಯ ತವರು ಮನೆ ಸೇರಿದ್ಲು. ಚಪ್ಪಲಿ ಖರೀದಿ ಮಾಡ್ತೇನೆಂದು ಮನೆಯಿಂದ ಹೊರ ಹೋದ ಪೂಜ್ಯ ಶವವಾಗಿ ಪತ್ತೆಯಾಗಿದ್ದ. ಬಡಗಲಹುಂಡಿಯಲ್ಲಿನ ವರ್ಣನಾಲಿಯಲ್ಲಿ ಈ ದುರಂತ ಘಟನೆ ಸಂಭವಿಸಿದೆ. ಬಡಗಲಹುಂಡಿ ಗ್ರಾಮದ ರಮೇಶ್ ಎಂಬುವವರ ಪುತ್ರ 25 ವರ್ಷದ ನವವಿವಾಹಿತ ನಂದನ್, ಸಹೋದರನ ಪುತ್ರ ರಾಕೇಶ್ ದಾರುಣ ಸಾವನ್ನಪ್ಪಿದ್ದಾರೆ. ನಿನ್ನೆ ಸಂಜೆ ವರ್ಣನಾಲಿಯಲ್ಲಿ ಈಜಲು ತೆರಳಿದ್ದ ಬಾಲಕ ಮಂಜು ಮುಳುಗ್ತಾ ಇದ್ದನ್ನ ಕಂಡ ಸಹೋದರರು ಸಹಾಯಕ್ಕೆ ಅಂತ ಧಾವಿಸಿದ್ದಾರೆ. ಈ ವೇಳೆ 3 ಮಂದಿ ಕೂಡ ನೀರು ಪಾಲಾಗಿದ್ದಾರೆ. ಚಿತ್ರದುರ್ಗ ಜಿಲ್ಲಾದ್ಯಂತ ಮಳೆ ಆರ್ಭಟ ಮುಂದುವರೆದಿದ್ದು, ಹುಣಸೇಕಟ್ಟೆ ಕೂನಬೇವು ರಸ್ತೆಯಲ್ಲಿ ಅರ್ಧ ಅಡಿಯಷ್ಟು ಮಳೆ ನೀರು ನಿಂತು ಅವಾಂತರ ಸೃಷ್ಟಿಯಾಗಿದೆ. ಗುಂಡಿಮಯ ರಸ್ತೆಯಲ್ಲಿ ಸಂಚರಿಸಲು ಬೈಕ್ ಸವಾರರು ಪರದಾಡ್ತಾ ಇದ್ದಾರೆ. ಇನ್ನು ರಸ್ತೆ ಗುಂಡಿ ಬಿದ್ದಿದ್ದಕ್ಕೆ ರಸ್ತೆಯಲ್ಲಿ ಮರದ ರೆಂಬೆ ಮುರಿದು ಸಸಿ ಮಾಡಿಕೊಂಡಿದ್ದಾರೆ. ರಸ್ತೆ ಹುಣಸೆಕಟ್ಟೆ ಹಿಡಿದು ಮುಷ್ಟೂರು ನಾಲ್ಕನಟ್ಟಿ ತಗೊಂಡು ಹೋಗುತ್ತೆ. ನಮ್ಮೂರು ಹುಡುಗರು ಕುಮ್ನಿಬೇವು ತುರ್ನೂರೆಲ್ಲ ಓದ್ತಾರೆ. ಈ ಮಳೆ ಬಂದತಂದ್ರೆ ಇಲ್ಲಿ ಬಸ್ಗಳೇ ಬರಲ್ಲ. ಇಲ್ಲಿ ಅವ್ರು ಅಡ್ಡಾಡೋದು ಪಾಪ ಸೈಕಲ್ಗೆ ಹೋಗ್ತಿರಲ್ಲ, ಬೈಕ್ ಒಳಗೆ ಹೋಗ್ತಿರಲ್ಲ. ಮನೆಗೆ ರೈತರನ್ನೇ ಹೋಗಿ ಕರ್ಕೊಂಡೋಗಿ ಬಿಟ್ಟು ಬರಬೇಕು. ಬಸ್ಗಳು ಬರೋದ್ರಿಂದ ಅದು ಮಳೆ ಬಂತಂದ್ರೆ ಗುಂಡಿಗಳಿಗೆ ಗೊತ್ತಾಗಲ್ಲ. ಬೈಕ್ನ ಕರ್ಕೊಂಡು ಹೋಗ್ಬೇಕಾರೆ ಎಷ್ಟೋ ಸರಿ ಬಿದ್ದು ಇದ್ದಾರೆ ಈ ರೋಡ್ನಾಗೆಲ್ಲ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಜಲ್ದಿ ಇತ್ತಾಗ ನೋಡಿ ಈ ರೋಡ್ ಹಾಕ್ಸ್ಕೊಡ್ಬೇಕಂತ ಕೇಳ್ಕೊಂತೀವಿ. ಬೀದರ್ ಜಿಲ್ಲೆಯಲ್ಲಿ ವೃದ್ಧ ದಂಪತಿ ಸಾವಿನಲ್ಲೂ ಒಂದಾಗಿದ್ದಾರೆ. ಬೀದರ್ ಜಿಲ್ಲೆಯ ಕಮಲಾನಗರ ತಾಲೂಕಿನ ಮುಧೋಳ ಬಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ವಯೋಸಹಜ ಕಾಯಿಲೆಯಿಂದ ಸತಿಪತಿಗಳಿಬ್ಬರು ಬಳಲ್ತಾ ಇದ್ರು. 85 ವರ್ಷದ ಗುಂಡಪ್ಪ ಹೋಡಗೆ ಹಾಗೂ 83 ವರ್ಷದ ಲಕ್ಷ್ಮೀಬಾಯಿ ಕಳೆದ 6-7 ದಶಕಗಳಿಂದ ಇಡೀ ಜೀವನವನ್ನು ಒಟ್ಟಿಗೆ ಕಳೆದಿದ್ರು. ಒಂದೇ ದಿನ ದಂಪತಿ ಸಾವನ್ನಪ್ಪಿದ ಘಟನೆಗೆ ಗ್ರಾಮಸ್ಥರು ಸಂಬಂಧಿಕರು ಕಂಬನಿ ಮಿಡಿದಿದ್ದಾರೆ. ಅವರಿಬ್ಬರ ದೇಹಗಳನ್ನು ಅಕ್ಕಪಕ್ಕ ಇರಿಸಿ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಒಂದೇ ದಿನ ಇಹಲೋಕ ತ್ಯಜಿಸಿದ ದಂಪತಿಗಳ ಸುದ್ದಿ ಎಲ್ಲರಿಗೂ ಅಚ್ಚರಿಯಾಗಿದ್ದು, ಬಂಧು ಬಳಗ ಸುತ್ತಲಿನ ಗ್ರಾಮಸ್ಥರು ಮರುಗಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದ್ದು, ಚನ್ನಗಿರಿ ತಾಲೂಕಿನ ಗಂಡುಗನ ಹಂಕಲು ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಅಡಿಕೆ ತೋಟಕ್ಕೆ ನುಗ್ಗಿ ಅಡಿಕೆ ಮರಗಳನ್ನು ಕಾಡಾನೆ ನೆಲಕ್ಕುರುಳಿಸಿದೆ. 12 ವರ್ಷ ಕಷ್ಟಪಟ್ಟು ಬೆಳೆದಿದ್ದ ಅಡಿಕೆ ಮರಗಳು ನೆಲಸಮ ಆಗಿದೆ. ನೆಲಕ್ಕುರುಳಿದ ಅಡಿಕೆ ಮರಗಳನ್ನು ಅರಣ್ಯ ಇಲಾಖೆ ಕಚೇರಿ ಎದುರು ಇಟ್ಟು ರೈತರು ಪ್ರತಿಭಟನೆ ಮಾಡಿದ್ದಾರೆ. ಸೂಕ್ತ ಕ್ರಮ ಕೈಗೊಳ್ಳಲು ಆಗದಿದ್ರೆ ಒಂದು ತೊಟ್ಟು ವಿಷ ಕುಡಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಪ್ರತಿ ಬಾರಿ ತೋಟಕ್ಕೆ ನುಗ್ಗಿ ಕಾಡಾನೆಗಳು ಬೆಳೆ ಹಾನಿ ಮಾಡ್ತಾ ಇದೆ. ಬಾಳೆ, ತೆಂಗು, ಅಡಿಕೆ ಬೆಳೆ ಹಾನಿಯಾಗ್ತಾ ಇದೆ. ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅಂತ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉತ್ತರ ಕನ್ನಡದ ದಾಂಡೇಲಿಯಲ್ಲಿ ಮೊಸಳೆಗಳ ಆತಂಕ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹಳೆ ದಾಂಡೇಲಿಯಲ್ಲಿ ಕಾಳಿ ನದಿಯ ದಡಕ್ಕೆ ಬಂದಿದ್ದ ಬೃಹತ್ ಗಾತ್ರದ ಮೊಸಳೆಯೊಂದು ಭರ್ಜರಿ ರೆಸ್ಟ್ ಮಾಡಿ ವಾಪಸ್ಸಾಗಿದೆ. ಹಳೆ ದಾಂಡೇಲಿಯ ಕಾಳಿ ನದಿಯಲ್ಲಿ ಮೊಸಳೆಯಿಂದ ರಕ್ಷಣೆಗಾಗಿ ಹಾಕಿದ್ದ ತಂತಿ ಬೇಲಿಯನ್ನು ದಾಟಿ ಬಂದು ದಡದ ಬಳಿ ಮೊಸಳೆ ವಿಶ್ರಾಂತಿ ಪಡೆದಿದೆ.